ನಮಸ್ಕಾರ ಎಲ್ಲರಿಗೂ. ನಾನು ಶಾಂತ ಸಂತೋಷ್ ಮೈಂಡ್ ಮಂತ್ರ ಚಾನಲಿಂದ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ವಿದ್ಯಾರ್ಥಿಗಳಿಗೆ ಓದುವ ಸಮಯದಲ್ಲಿ ಏಕಾಗ್ರತೆಯನ್ನು ಹೇಗೆ ಹೆಚ್ಚಿಸ್ಕೊಳ್ಳೋದು, ಆಮೇಲೆ ಡಿಸ್ಟ್ರಾಕ್ಷನ್ ಅಂದರೆ ಮನಸ್ಸಿನ ಚಂಚಲತೆಯಿಂದ ಹೇಗೆ ಹೊರಗೆ ಬರೋದು ಅನ್ನೋದನ್ನು ಕೆಲವು ಅಂಶಗಳನ್ನು ನಾನು ಅವ್ರಿಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಹಲವಾರು ವಿದ್ಯಾರ್ಥಿಗಳಲ್ಲಿ ಈ ಒಂದು ಪ್ರಶ್ನೆ ಇದೆ. ನಾವು ಓದಬೇಕಾದ್ರೆ ನಮ್ಮ ಓದಿನಲ್ಲಿ ಏಕಾಗ್ರತೆ ಜಾಸ್ತಿ ಇರಲ್ಲ. ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ಇದರಿಂದ ಹೊರಗೆ ಬರೋದು ಹೇಗೆ, ನಾವು ಓದಿನಲ್ಲಿ ಏಕಾಗ್ರತೆಯನ್ನು ಹೇಗೆ ಹೆಚ್ಚಿಗೆ ಮಾಡ್ಕೋಬೇಕು, ಈ ಥರ ಒಂದು ಪ್ರಶ್ನೆ ಕೇಳ್ತಿರ್ತಾರೆ. ನಾನು ಕೆಲವು 3 ಮುಖ್ಯ ಅಂಶಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಲವಾರು ವಿದ್ಯಾರ್ಥಿಗಳು ಮನೆಯಿಂದ ದೂರ ಇರ್ತಾರೆ, ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿ ಓದ್ತಾ ಇರ್ತಾರೆ, ವಸತಿ ಶಾಲೆಗಳಲ್ಲಿ ಮತ್ತು ಹಾಸ್ಟೆಲ್ಸಲ್ಲೆಲ್ಲ ಇರ್ತಾರೆ. ಆಮೇಲೆ ಮನೆಯಿಂದ ದೂರ ಇರ್ತಾರೆ. ಅವರಿಗೆ ಕೆಲವೊಂದು ಸರಿ ಮನೆಯ ಒಂದು ನೆನಪಿನಿಂದ ಏಕಾಗ್ರತೆಯೂ ಸಹ ಕಡಿಮೆ ಇರುತ್ತೆ. ಸ್ವಲ್ಪ ದಿನಗಳವರೆಗೆ ಅವರಿಗೆ ಏಕಾಗ್ರತೆ ಜಾಸ್ತಿ ಇರಲ್ಲ ಓದಿನಲ್ಲಿ. ಆಮೇಲೆ ಬೇರೆ ಬೇರೆ ವಿಷಯಗಳು ಅವರ ತಲೆಯಲ್ಲಿ ಬರ್ತಾ ಇರುತ್ತೆ ಓದಿನ ಸಮಯದಲ್ಲಿ. ಆಗ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ಈ ದಿನ ಶೇರ್ ಮಾಡಬೇಕು ಅಂತಿದ್ದೀನಿ. ನಾವು ಮೊದಲು ಓದುವ ಸಮಯವನ್ನು ನಿಗದಿಪಡಿಸ್ಕೊಳ್ಬೇಕಾಗತ್ತೆ. ನಮ್ಮ ದಿನಚರಿಯಲ್ಲಿ ಯಾವ ಸಮಯವನ್ನು ನಾವು ಓದೋದಕ್ಕೆ ಮೀಸಲಾಗಿಟ್ಟಿದ್ದೀವಿ ಅದನ್ನೇ ರೂಢಿ ಮಾಡ್ಕೋಬೇಕಾಗತ್ತೆ. ಆಗ ನಮ್ಮ ಮನಸ್ಸು ಆ ಸಮಯದಲ್ಲಿ ಓದಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುತ್ತೆ ಮತ್ತು ಏಕಾಗ್ರತೆಯ ಮಟ್ಟ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಓದೋರು ಬೆಳಗ್ಗೆ, ಆಮೇಲೆ ಸಾಯಂಕಾಲ ಓದ್ತಾ ಇದ್ರೆ ಸಾಯಂಕಾಲ, ರಾತ್ರಿ ಓದ್ತಾ ಇದ್ರೆ ರಾತ್ರಿ, ಹೀಗೆ ಅವರದೇ ಆದ ವೇಳಾಪಟ್ಟಿಯನ್ನು ರೂಢಿಯಲ್ಲಿ ಇಟ್ಕೋಬೇಕು ವಿದ್ಯಾರ್ಥಿಗಳು. ಅವರದೇ ಆದ ವೇಳಾಪಟ್ಟಿಯನ್ನು ಅವರು ಮೇಂಟೈನ್ ಮಾಡಿದ್ರೆ ತುಂಬ ಅದರಿಂದ ಸಹಕಾರಿಯಾಗುತ್ತೆ. ಆಮೇಲೆ ನಾವು ಓದಬೇಕಾದ್ರೆ ಹಲವಾರು ಹೊರಗಿನ ಎಕ್ಸ್ಟರ್ನಲ್ ಡಿಸ್ಟ್ರಾಕ್ಷನ್ ಅಂತ ನಾವು ಕರಿತೀವಿ. ಅಂದರೆ ಹೊರಗಡೆ ಯಾರಾದರೂ ಆಟ ಆಡ್ತಾ ಇದ್ದರೆ, ಮ್ಯೂಸಿಕ್ ಕೇಳಿದರೆ, ಇಲ್ಲ ಏನಾದರೂ ತಿನ್ಬೇಕನ್ಸುತ್ತೆ ಹೊರಗಡೆ ನೋಡಿದಾಗ, ಆಮೇಲೆ ಮೊಬೈಲ್ ನೋಡ್ಬೇಕನ್ಸುತ್ತೆ, ಟಿ ವಿ ನೋಡ್ಬೇಕನ್ಸುತ್ತೆ, ಆಟ ಆಡಬೇಕನ್ಸುತ್ತೆ, ಹೀಗೆ ಹೊರಗಿನ ಎಕ್ಸ್ಟರ್ನಲ್ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ನಮ್ಮ ಒಳಗಿನ ಇಂಟರ್ನಲ್ ಡಿಸ್ಟ್ರಾಕ್ಷನ್ ಸಹ ಇರುತ್ತೆ. ನಾವು ಓದಬೇಕಾದ್ರೆ ಈ ಒಂದು ವಿಷಯ ಟಫ್ ಇದೆ, ಅಂದರೆ ಕಠಿಣವಾಗಿದೆ, ಆಮೇಲೆ ನಾವು ಇದನ್ನು ಓದೋಣ, ಈಗಲೇ ಓದೋದು ಬೇಡ, ನನಗೆ ಈ ಸಬ್ಜೆಕ್ಟ್ ಇಷ್ಟ ಇಲ್ಲ, ಈ ಥರ ನಮ್ಮ ಒಳಗೆ ನಾವು ಚಂಚಲ ಮನಸ್ಸನ್ನು ಸೃಷ್ಟಿ ಮಾಡ್ಕೊಳ್ಳೋದು, ಆಮೇಲೆ ಏಕಾಗ್ರತೆಯನ್ನು ಕಡಿಮೆ ಮಾಡ್ಕೊಳ್ಳೋದು, ಇದೂ ಒಂದು ಇದಕ್ಕೆ ಕಾರಣ. ಆಗ ನಾವು ಮೊದಲು ದಿನಚರಿಯಲ್ಲಿ ಟೈಮ್ ಟೇಬಲ್ ಹಾಕ್ಕೊಂಡು ಆ ಸಮಯದಲ್ಲಿ ಓದೋದು. ಎರಡನೇದು, ನಾವು ಓದಿನ ಬಗ್ಗೆ ಆದ್ಯತೆ ಕೊಡಬೇಕು, ಪ್ರಾಶಸ್ತ್ಯ ಕೊಡಬೇಕು. ಇದನ್ನು ಸಹ ನಾನು ಓದಬೇಕು, ಎಷ್ಟೇ ಕಠಿಣ ಆದರೂ ಸಹ ನಾನು ನಿಲ್ಲಿಸಬಾರ್ದು. ಹೀಗೆ ನಮ್ಮ ಮನಸ್ಸನ್ನು ನಾವೇ ರೂಢಿ ಮಾಡ್ಕೋಬೇಕು. ಇದು ಕೆಲವು ದಿನಗಳವರೆಗೆ, ಆಮೇಲೆ ಕೆಲವು ವಿದ್ಯಾರ್ಥಿಗಳಲ್ಲಿ ವಾರಗಳವರೆಗೆ ತುಂಬ ಕಠಿಣ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ಬೇಜಾರಾಗುತ್ತೆ, ಅಳು ಬರುತ್ತೆ, ಒಂದೊಂದು ಸರಿ ತುಂಬ ದುಃಖ ಆಗುತ್ತೆ, ನಾನು ಈ ಥರ ಓದಬೇಕಾ ಅಂತ. ಆದರೆ ಒಂದು ಸರಿ ನಾವು ನಮ್ಮ ಮನಸ್ಸನ್ನು ರೂಢಿಯಲ್ಲಿ ತಂದರೆ, ಯಾಕೆ ನಾವು ಈ ಒಂದು ವಿಷಯವನ್ನು ಓದಬೇಕು ಅಂತ ನಾವು ರೂಢಿ ಮಾಡಿಕೊಂಡ್ರೆ ನಮ್ಮ ಮನಸ್ಸಿಗೆ, ನಾವು ಎಲ್ಲ ವಿಷಯಕ್ಕೂ ಸಹ ಸಮಾನ ಏಕಾಗ್ರತೆ ಮನಸ್ಸಿಂದ ಓದ್ತೀವಿ. ಇದು ಎರಡನೇ ಅಂಶ. ಮೂರನೆಯ ಅಂಶ, ನಾವು ವಿದ್ಯಾರ್ಥಿಯ ದಿಸೆಯಲ್ಲಿದ್ದಾಗ ಹಲವಾರು ಸಮಸ್ಯೆಗಳು ನಮಗೆ ಕಾಡ್ತಾ ಇರುತ್ತೆ. ನಮಗೆ ಕಾಡುತ್ತಿರುವ ಸಮಸ್ಯೆಗಳನ್ನು ನಾವು ಓದುತ್ತಿರಬೇಕಾದ್ರೆ ನಮ್ಮ ಏಕಾಗ್ರತೆಗೆ ಭಂಗ ತರುತ್ತಿರುವ ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಆ ಸಮಸ್ಯೆಯನ್ನು ನಿಮ್ಮ ತಂದೆ ತಾಯಿಗೆ ತಿಳಿಸಿ. ತಂದೆ ತಾಯಿ ಹತ್ರ ಇಲ್ಲದೇ ಇದ್ದರೂ ಸಹ ನಿಮ್ಮನ್ನು ಯಾರು ನೋಡ್ಕೊಳ್ತಾ ಇದ್ದಾರೋ ಅವ್ರ ಹತ್ರ ತಿಳಿಸಿ, ಇಲ್ಲ ಗುರುಗಳಿಗೆ ತಿಳಿಸಿ. ನಾನು ಓದಬೇಕಾದ್ರೆ ಈ ಎಲ್ಲ ಅಂಶಗಳು ನನಗೆ ಸಮಸ್ಯೆ ಉಂಟು ಮಾಡ್ತಾ ಇದೆ ಅಂತ ನೀವು ಒಂದ್ಸರಿ ಮಾತಾಡಿದರೆ, ಅದರಿಂದ ಕೆಲವು ದಿನಗಳಾದಮೇಲೆ ನಿಮ್ಮ ಓದಿನಲ್ಲಿ ಏಕಾಗ್ರತೆಯ ಮಟ್ಟ ಜಾಸ್ತಿ ಆಗುತ್ತೆ. ಈ 3 ಅಂಶಗಳು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ನಿಮ್ಮ ದಿನಚರಿಯಲ್ಲಿ ರೂಢಿ ಮಾಡ್ಕೊಳ್ಳಿ ಯಾವ ಸಮಯದಲ್ಲಿ ಓದ್ಕೋಬೇಕು ಅಂತ. ಎರಡನೇದು, ಓದಿನ ಬಗ್ಗೆ ಪ್ರಾಶಸ್ತ್ಯ ಯಾಕೆ ಕೊಡಬೇಕು, ಆದ್ಯತೆ ಯಾಕೆ ಕೊಡಬೇಕು ಅಂತ ಮನದಟ್ಟು ಮಾಡ್ಕೊಳ್ಳಿ. ಮೂರನೇದು, ಏನೇ ಸಮಸ್ಯೆ ಇದ್ದರೂ ಸಹ ನಿಮ್ಮ ಗುರುಗಳಿಗೆ ಇಲ್ಲ ಪೇರೆಂಟ್ಸ್ಗೆ ತಿಳಿಸಿ. ಈ 3 ಅಂಶಗಳ ನೆನಪಿನಲ್ಲಿಟ್ಕೊಂಡು ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಏಕಾಗ್ರತೆಯ ಮಟ್ಟ ಚೆನ್ನಾಗಾಗತ್ತೆ. ಯಾವುದೇ ಸಮಸ್ಯೆ ನಿಮಗೆ ನಿಮ್ಮ ಮನಸ್ಸನ್ನು ಚಂಚಲತೆಗೆ ಗುರಿಪಡಿಸಲ್ಲ. ಈ ವಿಷಯವನ್ನು ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ತಿಳಿಸ್ಬೇಕು ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ
ಲೈಕ್ ಮಾಡಿ, ಎಲ್ಲ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.